ನಮಸ್ಕಾರ ಆಚಾರ್ಯ. ಸುಮತಿಭಿರುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶದೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ उपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 217ನೇ ಸುಧಾಮೂಲ ಅಲ್ಲಿ ಬರುವಂತಹ ವಿಚಾರ 217 ಅಲ್ಲಿ ಯಾದುಪತ್ಯ ಟಿಪ್ಪಣಿಯ ವಿಚಾರ. ಒಂದು ಪ್ರಶ್ನೆಯನ್ನ ಮಾಡಿದ್ರು, ಏನಂದ್ರೆ ಈಗ ಅವಿದ್ಯೆ ಜೀವನ್ಮುಕ್ತರಲ್ಲಿ ಇರಲ್ಲ ಅಂತ. ಅಂದ್ರೆ ಈಗಾಗಲೇ ಯಾರು ಅದ್ವೈತ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿದ್ದಾರೆ ಅವರಿಗೆ ಅವಿದ್ಯೆ ಉಳಿಯೋದು ಹೇಗೆ? ಯಾಕಂದ್ರೆ ಜ್ಞಾನ ಬಂದ ಮೇಲೆ ಅಜ್ಞಾನ ಇರಲ್ಲ, ಬೆಳಕು ಬಂದಾಗ ಕತ್ತಲೆ ಹೇಗಿರಲ್ವೋ ಹಾಗೆ. ಹಾಗಾಗಿ ಅವಿದ್ಯೆಯನ್ನ ಉಳಿಸ್ಕೊಳ್ದೆ ಇದ್ರೆ ಅವ್ರ ಸಂಸಾರದಲ್ಲಿ ಇರ್ಲಿಕ್ಕಾಗಲ್ಲ, ಜೀವನ್ಮುಕ್ತ. ಹಾಗಾಗಿ ಅವಿದ್ಯೆ ಉಳಿಬೇಕು, ಆದ್ರೆ ಅವಿದ್ಯೆ ಉಳಿಯಕ್ ಸಾಧ್ಯ ಇಲ್ಲ. ಈ ತರ ಒಂದು ಪರಿಸ್ಥಿತಿ. ಅದಕ್ಕೆ ಅವರು ಖಂಡನೆ ಮಾಡಿದ್ರು, ಇಲ್ಲ ಅವಿದ್ಯೆ ಹೊರಟ್ರು ಅವಿದ್ಯೆಯ ಸ್ವಲ್ಪ ಭಾಗ ಉಳ್ಕೊಳತ್ತೆ. ಆವಾಗ ಒಂದು ಪ್ರಶ್ನೆ ಮಾಡಿದ್ರು, ಸ್ವಲ್ಪ ಭಾಗ ಅಂದ್ರೆ ಏನು? ಅವಿದ್ಯೆಯ ಒಂದು ಭಾಗ ಅಂದ್ರೆ ಏನು? ಅದು ಬಟ್ಟೆಗೆ ದಾರಗಳು ಹೇಗೋ ಹಾಗೆ ಅವಯವಗಳ ಅದರೊಂದು ತುಂಡು, ಬಟ್ಟೆಯ ತುಂಡು ದಾರ, ಅದರ ಭಾಗನ ಒಂದು ಅವಯವ, ಹೇಗೆ ನಮ್ ಕೈ ಕಾಲು ಇದೆಯೋ ದೇಹಕ್ಕೆ ಹಾಗೆ, ಆ ಥರನ? ಅಥವಾ ಒಂದು ಪ್ರದೇಶನ? ಅಥವಾ ಒಂದು ಧರ್ಮನ? ಅದು ಅವಿದ್ಯೆಯ ಒಂದು ಭಾಗ ಅಂದ್ರೆ ಅದರಲ್ಲಿರೋ ಒಂದು ಗುಣನ, ಅದು ಧರ್ಮನ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಬಿಡಿಸ್ತಾ ಹೋಗ್ತಾರೆ, ಪ್ರದೇಶ ಅಂದ್ರೆ ಏನರ್ಥ ಅಂತ.
ಪ್ರದೇಶ ಅನ್ನೋ ಶಬ್ದಕ್ಕೇನು? ಪ್ರದೇಶ ಅನ್ನೋ ಶಬ್ದಕ್ಕೆ ಈ ಬಟ್ಟೆಯನ್ನ ತುಂಬಾ ಉದ್ದ ಬಟ್ಟೆ ಇದ್ರೆ ಅದನ್ನ ಹರಿದು ಹಾಕಿದ್ರೆ ಅದು ಬೇರೆನೆ ಬಟ್ಟೆ ಆಗ್ಬಿಡುತ್ತೆ, ಅದೇ ಬಟ್ಟೆ ಅಲ್ಲ. ಆ ಬಟ್ಟೆ ವಸ್ತುದ ಉದ್ದ ಇತ್ತು, ಅರ್ಧ ಮಾಡಿದಾಗ ಹರಿದಾಗ ಇದೇ ಬೇರೆ ಬಟ್ಟೆ ಅದೇ ಬೇರೆ ಬಟ್ಟೆ. ಅದನ್ನ ಯಾರು ಅದೇ ಬಟ್ಟೆ ಇದು ಅಂತ ಹೇಳಲ್ಲ. ಹರಿದು ಪಾರ್ಟ್ ಮುಗ್ದೈತಲ್ಲ, ಬೇರೆ ಭಾಗ ಆಗೋಯ್ತು. ಈಗ ಹೇಗೆ ಅಂದ್ರೆ ನಮ್ಮ ದೇಹದ ಕೈ ಕಾಲು ತುಂಡಾಗೋಗಿ ಕೆಳಗ್ ಬಿದ್ರೆ ಅದು ದೇಹದ ಭಾಗ ಅಲ್ಲ, ಅದು ಭೂಮಿ ಮೇಲೆ ಬಿದ್ದಿರೋ ಭಾಗ, ಅದು ಬೇರೆ ಅಷ್ಟೇ. ಆದ್ರೆ ಮುಂಚೆ ಆ ಭಾಗ ಇಲ್ಲಿತ್ತು, ಅಷ್ಟು ಬಿಟ್ರೆ ಅದು ಇದು ಬೇರೆನೆ ವಸ್ತುತ. ಈ ಪ್ರದೇಶ ಅನ್ನೋ ಶಬ್ದಕ್ಕೆ ಇಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ ಯಾದುಪತ್ಯದಲ್ಲಿ. ಹಸ್ತ ವಿತಸ್ತ್ಯಾದಿ ರೂಪ ಏಕದೇಶ ಇತಿ ಅರ್ಥ ಅಂತಿದೆ. ಪರಿಮಳ ಟಿಪ್ಪಣಿಯರು ಅದು ನೋಡ್ಬೋದು. ಇಲ್ಲೊಂದು ವಿಚಾರ ಇನ್ನು ಸ್ವಲ್ಪ ಮುಂದಕ್ಕೆ ಹೇಳಿದ್ದಾರೆ. ಈ ವಿಷಯ ಮುಂದೆ ಸುಧಾದಲ್ಲೂ ಬರುತ್ತೆ, ಅಂದ್ರೆ ಮೂಲದಲ್ಲಿ. ಆದ್ರೆ ಆ ವಿಷಯವನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋದು ಇಲ್ಲಿ ಟಿಪ್ಪಣಿ ಓದಿದಾಗ ಈ ವಿಷಯಕ್ಕೆ. ಅಂದ್ರೆ ಅವಿದ್ಯೆ ಸ್ವಲ್ಪ ಭಾಗ ಉಳಿಯತ್ತೆ ಅನ್ನೋದಕ್ಕೆ ಸರಿ ಇಲ್ಲ ಅನ್ನೋ ಆಕ್ಷೇಪಕ್ಕೆ ಅದನ್ನ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ ಅಂತ ನೋಡೋಣ. ಹಸ್ತ ವಿತಸ್ತಿ ಅಂತೆಲ್ಲ ಶಬ್ದಗಳನ್ನು ಬಳಸಿದ್ದಾರೆ. ಈ ಹಸ್ತ ಅಂದ್ರೇನು, ವಿತಸ್ತಿ ಅಂದ್ರೇನು? ಸಾಮಾನ್ಯ ನಾವು ಹಸ್ತ ಅಂತಂದ್ರೆ ಕೈ ಅಂತ ತಗೊಂಡ್ಬಿಡ್ತೀವಿ. ಆದ್ರೆ ಇದು ಕೈಯ ಬಗ್ಗೆ ಹಸ್ತ ಅಂತ ಕರಿತಾ ಇಲ್ಲ. ಕೈಯನ್ನ ಹಸ್ತ ಅನ್ನೋ ಶಬ್ದದಲ್ಲಿ ತಗೊಳ್ಳೋದಲ್ಲ. ಇದು ಒಂದು ಅಳತೆ. ಹಸ್ತ ಅಳತೆಯಲ್ಲಿ ಇರ್ಬೇಕು ಪದಾರ್ಥ. ಹಸ್ತದ ಅಳತೆ ಅಂದ್ರೆ 24 ಅಂಗುಲ ಅಥವಾ 18 ಇಂಚು. 18 ಇಂಚು ಅಥವಾ 24 ಅಂಗುಲ. ಅಂಗುಲ ಅಂತಂದ್ರೆ ನಮಗ್ ಗೊತ್ತು, ಹೆಬ್ಬೆರಳು ಏನಿದೆ ಅದರ ಮಧ್ಯರೇಖೆ ಏನಿದೆ ಅದರಿಂದ ಮೇಲಕ್ಕೆ, ಅದನ್ನ ಅಂಗುಲ ಅಂತ ಕರೀತಾರೆ. ಈ ಅಂಗುಲ 24 ಆದ್ರೆ ಅದನ್ನ ಹಸ್ತ ಅಂತ ಕರೀತಾರೆ. ಇದು ಹಸ್ತ ಅನ್ನೋ ಪರಿಮಾಣದ ಬಗ್ಗೆ ಹೇಳಿದ್ದು. ಇನ್ನು ವಿತಸ್ತಿ ಅಂತ ಒಂದಿದೆ. ವಿತಸ್ತಿ ಅಂತಂದ್ರೆ ಏನು? ನಮ್ಮ ಕಿರುಬೆರಳು ಏನಿದೆ, ಕಿರುಬೆರಳಿಂದ ಹಿಡಿದು ಈ ಹೆಬ್ಬೆರಳಿನವರೆಗೆ ಒಂದು ಪರಿಮಾಣ, ಅದನ್ನ ವಿತಸ್ತಿ ಅಂತ ಕರೀತಾರೆ. ಅಥವಾ 12 ಬೆರಳುಗಳು ಅಕ್ಕಪಕ್ಕ ಇಡ್ತಾ ಹೋದ್ರೆ 12 ಬೆರಳಿನ ಪರಿಮಾಣ ಒಟ್ಟು ಏನಿದೆಯಲ್ಲ ಅದಕ್ಕೆ ವಿತಸ್ತಿ ಅಂತ ಕರೀತಾರೆ. ಈ ವಿತಸ್ತಿ ಹಾಗೆ ಈ ಹಸ್ತ ಇದ್ರ ಬಗ್ಗೆ ಎಲ್ಲ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಬಟ್ಟೆಯಲ್ಲಿ ಒಂದು ಪ್ರದೇಶ ಅಂತಿರತ್ತೆ. ಅಂದ್ರೆ ಬಟ್ಟೆಯಲ್ಲಿ ಹರಿದಾಗ ಒಂದ್ ಬಟ್ಟೆನ ಅದು ಉಳಿದ ಭಾಗ ಏನಿರುತ್ತೆ, ಈಗ ಮಡಪಂಚೆ ಇರುತ್ತೆ, ಅದನ್ನ ಹರಿದಾಗ ಅದನ್ನ ಯಾವ್ದಾರ ಒಂದು ಮಡಿ ಇರ್ಬೋದು, ರೇಷ್ಮೆ ಮಡಿ, ಅದನ್ನ ಕಟ್ ಮಾಡಿರ್ತಾರೆ, ಅದು ವಿಭಾಗ ಆಗತ್ತೆ. ಶಾಲು ಮತ್ತೆ ಉಟ್ಕೊಡೋದು, ಆಗ ಎಷ್ಟು ಪರಿಮಾಣ ಇದೆ ಅದಕ್ಕೆ ಲೆಕ್ಕ ಆಗ್ತಾ ಹೋದ್ರೆ ನಮ್ಮ ಈ ಅಂಗುಲಗಳನ್ನ ಹಿಡ್ಕೊಂಡು ಒಂದು ಹಸ್ತ ಪರಿಮಾಣನೋ ಒಂದ ವಿತಸ್ತಿ ಪರಿಮಾಣನೋ ಇರುತ್ತೆ. ಇಲ್ಲ ಅದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಹೇಗೋ ಒಟ್ಟು ಈ ತರ ಅನೇಕ ಪರಿಮಾಣಗಳಿದೆ. ಅದನ್ನ ಹಸ್ತ ವಿತಸ್ತಿ ಅಂತೆಲ್ಲ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ವ್ಯವಹಾರ ಮಾಡ್ತಾರೆ. ಶಾಸ್ತ್ರದಲ್ಲೂ ಬರುತ್ತೆ. ಪುರುಷ ಅಂತ ಒಂದು ಪ್ರಮಾಣ ಇದೆ, ಆಢಕ ಅಂತ ಪ್ರಮಾಣ ಇದೆ. ಇದೆಲ್ಲ ನಾವು ಕೇಳ್ದೇ ಇರೋ ಶಬ್ದಗಳು. ಈಗೆಲ್ಲ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತೀವಿ. ಈಗ ಅಂತ ಶಬ್ದಗಳು ಹೊರಟೋಗಿದೆ. ಆದ್ರೆ ಈ ಶಬ್ದಗಳನ್ನ ಬಳಸಿದ್ದಿಲ್ಲಿ ಯಾಕೆ ಅಂದ್ರೆ, ಈಗ ಅವಿದ್ಯೆಯ ಪ್ರದೇಶ ಉಳಿಯತ್ತೆ ಅಂದ್ರಲ್ಲ, ಪ್ರದೇಶ ಅಂದ್ರೆ ಅವಿದ್ಯೆ ಎಷ್ಟು ಉಳಿಯತ್ತೆ? 24 ಅಂಗುಲದಷ್ಟು ಉಳಿಯತ್ತಾ, ಅಥವಾ ಈ 12 ಬೆರಳುಗಳು ಸೇರಿಸಿದ್ರೆ ಎಷ್ಟು ದೊಡ್ಡದು ಅಷ್ಟು ಉಳಿಯತ್ತಾ, ಹೇಗೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ. ಮೆಸೇಜ್ ಹಾಕಿದ್ದಾರೆ 217ನೇ ಸುಧಾಮೂಲ. ಮೊದಲೇ ಹೇಳಿದಾಗ್ಲೆ ಸುಧಾಮೂಲದಲ್ಲಿ ಯಾದುಪತ್ಯ ಟಿಪ್ಪಣಿ ಏನಿದೆ ಅಲ್ಲಿ ಹೇಳ್ತಾ ಇದ್ದೀನಿ. ಹಸ್ತ ವಿತಸ್ತ್ಯಾದಿರೇವ ಇತ್ಯರ್ಥ. ಹಸ್ತ ಮತ್ತೆ ವಿತಸ್ತಿ ಇವೆಲ್ಲ ಏನಿದೆ ಇದು ಈ ಅರ್ಥಗಳನ್ನ ಹೇಳೋ ಶಬ್ದ. ಈಗ ಆದ್ರಿಂದ ಏನಾಯ್ತು ಇಲ್ಲಿ ಪ್ರಕೃತ ಅಂದ್ರೆ, ಅವಿದ್ಯೆಯ ಭಾಗಗಳಿದೆ ಈಗ ಜೀವನ್ ಮುಕ್ತನಲ್ಲಿ. ಅವಿದ್ಯೆಯ ಭಾಗ ಎಷ್ಟು ದೊಡ್ಡದಿದೆ? ಇಷ್ಟು ದೊಡ್ಡದಾ ಹೇಗೆ ಹೇಳ್ತೀರಿ ಅಂತ. ಆದ್ರೆ ಇದನ್ನ ಹೇಳೋದೇ ತಪ್ಪು. ಯಾಕಂದ್ರೆ ಅವಿದ್ಯೆ ಎಷ್ಟು ಉಳಿದಿದೆ ಅಂತ ಹೀಗೆಲ್ಲ ಹೇಳಿಕ್ ಸಾಧ್ಯನಾ? ಒಂದು ಬಟ್ಟೆಯಲ್ಲಿ ಇಷ್ಟ ಅಗಲ ಇದೆಯಲ್ಲ ನೋಡಿ, ಇಷ್ಟ ಅಗಲ ಇದೆ ಅವಿದ್ಯೆ, ಇಷ್ಟು ಚಿಕ್ಕದಾಗಿದೆ ಅವಿದ್ಯೆ ಅಂತ ಹೇಳಲಿಕ್ಕೆ ಆಗತ್ತಾ? ಆಗಲ್ಲ. ಅದಕ್ಕೆ ನಾವು ಪ್ರಶ್ನೆ ಕೇಳ್ತಾ ಇರೋದು. ಅವಿದ್ಯೆ ಸ್ವಲ್ಪ ಭಾಗ ಉಳಿಯಿತು ಅಂದ್ರೆ ಅದ್ರ ಸ್ವಲ್ಪ ಪ್ರದೇಶ ಉಳಿತು ಅಂತನಾ? ಅದಕ್ಕೆ ಆಕಾರನೇ ಇಲ್ಲ ಅವಿದ್ಯೆಗೆ. ಪುಸ್ತಕಕ್ಕೆ ಆಕಾರ ಇದೆ, ನಮ್ಮ ಮನುಷ್ಯರಿಗೆ ಆಕಾರ ಇದೆ, ಪಕ್ಷಿಗಳಿಗೆ ಆಕಾರ ಇದೆ, ಆನೆಗೊಂದು ಆಕಾರ ಇದೆ, ಇದಕ್ಕೆಲ್ಲ ಆಕಾರ ಇರುತ್ತೆ. ಅವಿದ್ಯೆಗೊಂದು ಆಕಾರನೇ ಇಲ್ಲ ಅಂದ್ಮೇಲೆ ಇಷ್ಟು ಉಳಿತು ಅಷ್ಟು ಉಳಿತು ಅನ್ನೋ ಮಾತೇ ಇಲ್ಲ. ಅದ್ರಲ್ಲಿ ನೀವು ಜೀವನ್ಮುಕ್ತಿ ಅವಸ್ಥೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಇಷ್ಟು ಅವಿದ್ಯೆಯನ್ನು ಉಳಿಸ್ಕೊಂಡಿರ್ತಾನೆ, ಹಾಗಾಗಿ ಅವನು ಸಂಸಾರದಲ್ಲಿ ಇರ್ತಾನೆ, ಅವನು ನೋಡ್ತಾನೆ, ಅವನು ವ್ಯವಹಾರ ಮಾತಾಡ್ತಾನೆ, ಹೀಗೆಲ್ಲ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಅದ್ರ ಮೇಲೆ ಪ್ರಶ್ನೆ ಉತ್ತರಗಳನ್ನು ಹೇಳ್ತಾನೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಪ್ರದೇಶಾವಸ್ಥಾನ ಐತಿ. ಈಗ ನೋಡಿ, ಅವಿದ್ಯೆಗೆ ಪ್ರದೇಶ ಅಂತ ಇಲ್ಲ. ಯಾಕಂದ್ರೆ ಅವಿದ್ಯೆ ಹೋದ್ಮೇಲೆ ಅವಿದ್ಯೆಯ ಭಾಗಗಳು ಹೊರಟೋಗುತ್ತೆ. ಬಟ್ಟೆ ಸುಟ್ಟು ಹೋದ್ಮೇಲೆ ಬಟ್ಟೆಯ ಭಾಗಗಳು ಸುಟ್ಟೋಯ್ತು ಅಂತಾನೆ ಅರ್ಥ ಇಲ್ಲ. ಬಟ್ಟೆ ಸುಟ್ಟೋಯ್ತು ಒಂದ್ ದಾರ ಉಳ್ಕೊಳ್ತು ಅಂದ್ರೆ ಅದ್ ಹೇಗ್ ಸಾಧ್ಯ?
ಇಲ್ಲ ಉಳಿಬಹುದಲ್ಲ, ಇಡೀ ಬಟ್ಟೆ ಸುಡ್ಲಿಲ್ಲ, ಕೆಲವು ದಾರ ಉಳಿತು ಅಂತ ಮಾತಾಡ್ಬೋದಲ್ಲ ಅಂದ್ರೆ, ಹೌದು ಆ ಬಟ್ಟೆಯ ಭಾಗ ಅಂತ ಹೇಳಬಾರ್ದು. ಆಗ ಆ ಬಟ್ಟೆ ಹೋದ್ಮೇಲೆ ಅದ್ರ ಜೊತೆಗೆ ಅದು ಹೋಗ್ಬೇಕು, ಉಳಿದಿದ್ದು ಬೇರೆನೆ ಅಂತ ಅರ್ಥ. ಅದನ್ನ ತಗೊಳ್ಳಲ್ಲ ಅದ್ರ ಜೊತೆಗೆ. ಪ್ರದೇಶಿನೋ ನಿವೃತ್ತ, ಅಷ್ಟೇ ಅಲ್ಲದೆ ಇಡೀ ಬಟ್ಟೆ ಸುಟ್ಟಾಗ ಅದ್ರಲ್ಲಿ ಉಳಿಯೋದು ಹೇಗೆ, ಅದು ಹೋಗ್ಲೇಬೇಕು. ಇಡೀ ಅವಿದ್ಯೆ ಹೋದಾಗ ಅವಿದ್ಯೆಯ ಭಾಗ ಉಳಿತು ಜೀವನ್ಮುಕ್ತರಲ್ಲಿ, ಆದ್ರಿಂದ ಅವರು ದೇಹವನ್ನ ಇನ್ನು ಕಳ್ಕೊಂಡಿಲ್ಲ, ಸುತ್ತಮುತ್ತ ಜನರೆಲ್ಲ ನೋಡ್ತಾರೆ, ಪ್ರಪಂಚ ನೋಡ್ತಾರೆ ಅಂತ ಹೇಳೋ ತಪ್ಪು ಅಂತ. ನಚ ಪಟ ನಿವೃತ್ತಿಯನಂತರಮಪಿ ಹಸ್ತ ವಿತಸ್ತ್ಯಾದಿ ಅವಸ್ಥಾನಂ ದೃಶ್ಯತೆ ವಾಚ್ಯಂ. ಅದೇ ಪ್ರಶ್ನೆ ಮಾಡ್ತಾರೆ. ಇಲ್ಲ, ನೀವ್ ಹೇಳಿದ ಉದಾಹರಣೆ ನೋಡಿ ತಪ್ಪು. ಏನು ಹೇಳಿದ್ರಿ ನೀವು, ಬಟ್ಟೆ ಸುಟ್ಟೋದಾಗ ಏನೂ ಉಳಿಯಲ್ಲ ಅಂತ. ತಪ್ಪು ತಾನೆ. ಬಟ್ಟೆ ಸುಟ್ಟೋದಾಗ ಕೆಲವು ಸಲ ಏನೂ ಉಳಿದೇ ಇರಬಹುದು, ಪೂರ್ತಿ ಸುಟ್ಟು ಹೋಗ್ಬಿಡ್ಬೋದು, ಒಂದೊಂದ್ ದಾರನೂ ಸಿಗದೇನೆ ಅಷ್ಟು ಬೂದಿ ಬರೀ ಅಷ್ಟೇ. ಆದ್ರೆ ಹಾಗಿಲ್ವಲ್ಲ, ಕೆಲವು ಸಲ ಏನಾಗತ್ತೆ, ಬಟ್ಟೆ ಸುಟ್ಟಾಗ ಚೂರು ಸುಟ್ಟು ತಕ್ಷಣ ಅದನ್ನ ಆರಿಸ್ಕೊಂಡಾಗ ಮಿಕ್ಕಿದ್ದು ಭಾಗ ಅದು ಹಾಗೆ ಇದೆಯಲ್ಲ. ಅದನ್ನ ಮಿಕ್ಕಿದ ಭಾಗ ಇರಬಾರ್ದು ಅಂತಿಲ್ಲ, ಸುಟ್ಟದು ಪೂರ್ತಿ ಹೋಗ್ಬೇಕು ಅಂತಿಲ್ಲ. ಹಾಗೆ ಅವಿದ್ಯೆ ಹೋಗಬೇಕು ಅಂತಿಲ್ಲ, ಪೂರ್ತಿ ಸ್ವಲ್ಪ ಉಳಿಬಹುದಲ್ಲ. ಹೇಗೆ, ಪಟ ನಾಶಾನಂತರಮಪಿ, ಒಂದು ಬಟ್ಟೆ ನಾಶ ಆದ ಮೇಲೂ ಹಸ್ತ ಪರಿಮಾಣ ವಿತಸ್ತಿ ಪರಿಮಾಣದ ಒಂದಿಷ್ಟು ಬಟ್ಟೆಯ ಒಂದಿಷ್ಟು ಅಳತೆ ಸಿಗೋ ಅಂಶ ಇರತ್ತಲ್ವಾ ಅಂತ. ಅವಾಗ ಉತ್ತರ ಕೊಡ್ತಾರೆ, ಅದು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಯಾಕೆಂದ್ರೆ ತಸ್ಯ ಪಟಾಂತರತ್ವೇನ ಪೂರ್ವ ಪಟ ಪ್ರದೇಶತ್ವ ಅಭಾವ. ಇವಾಗ ಒಂದು ಬಟ್ಟೆ ಒಂದ್ ಅಂಶ ಸುಟ್ಟಾದ್ಮೇಲೆ ಮಿಕ್ಕಿದ ಬಟ್ಟೆ ಅಂತ ವಿಭಾಗ ಆಯ್ತಲ್ಲ, ಅದು ಬೇರೆ ಅಂತ. ಅದು ಬೇರೆ ಅಂತ ಆಗತ್ತೆ, ಆ ಹಿಂದಿನ ಬಟ್ಟೆಯ ಭಾಗ ಅಲ್ಲ ಅದು. ಈಗ ಒಂದು ಬಟ್ಟೆ ತಗೊಂಡು ಕ್ಲೀನ್ ಆಗಿ ಹರಿದು ಬಿಟ್ರೆ ಆ ಬಟ್ಟೆಯನ್ನ, ಆಗ ಸಿಕ್ಕ ಎರಡು ಅಂಶ ಸಿಕ್ತು, ಎರಡು ಖಂಡ ಸಿಕ್ತು, ಒಂದು ಭಾಗ ಇನ್ನೊಂದು ಭಾಗ. ಈಗ ಒಂದ್ ದೊಡ್ಡ ಬಟ್ಟೆ ಅಂತಿಲ್ಲ, ಒಂದು ದೊಡ್ಡ ಬಟ್ಟೆ ಇದ್ರೆ ಅವಾಗ ಇದ್ರ ಪಾರ್ಟ್ ಇದು ಇದ್ರ ಪಾರ್ಟ್ ಇದು ಅಂತ ಹೇಳ್ಬೋದು. ಎರಡು ಪಾರ್ಟೇ ಆಗೋದ್ಮೇಲೆ ಅದು ಬೇರೆ ಬೇರೆ ಅಂತ ಆಗೋಯ್ತು, ಅದನ್ನ ಒಂದೊಂದು ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಖಂಡಪಟ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಖಂಡಪಟ ಅಂದ್ರೆ ಒಂದು ಅಖಂಡ ಪಟ ದೊಡ್ಡದಾಗಿತ್ತು, ಅದನ್ನ ಖಂಡ ಮಾಡಿದಾಗ ಖಂಡಪಟ ಅಂತ ಆಗತ್ತೆ. ತುಂಡು ಬಟ್ಟೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಖಂಡಪಟ ಅಂತ ಕರೀತಾರೆ. ಒಂದು ದೊಡ್ಡ ಬಟ್ಟೆ ಅದನ್ನ ತುಂಡು ಬಟ್ಟೆ ಮಾಡಿದಾಗ ತುಂಡು ಬಟ್ಟೆಗಳು ಬೇರೆ ಆಯ್ತು. ತುಂಡು ಬಟ್ಟೆ ಹಿಂದಿನ ಬಟ್ಟೆ ಅಂಗ ಅವಯವ ಅಂತ ಹೇಳ್ಬಾರ್ದು, ಅದರ ಭಾಗ ಅಂತ ಹೇಳ್ಬಾರ್ದು. ತಸ್ಯ ಪಟಾಂತರತ್ವೇನ ಪೂರ್ವ ಪಟ ಪ್ರದೇಶತ್ವ ಅಭಾವ. ಅದ್ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂದ್ರೆ, ನೋಡಿ, ಬಟ್ಟೆ ಹೋಗ್ಬೇಕಾದ್ರೆ ಅದರ ಭಾಗಗಳು ಅಂತ ಇರುತ್ತೆ. ಬಟ್ಟೆನೇ ಹೋದ್ಮೇಲೆ ಅದರ ಭಾಗ ಅಂತ ಯಾರು ಹೇಳ್ಬಾರ್ದು. ಒಂದಿಷ್ಟು ಪಾರ್ಟ್ ಅದು ಸುಟ್ಟು ಹೋದ್ಮೇಲೆ ಅದರ ಸುಟ್ಟೋದ ಪಾರ್ಟ್ ನ ಭಾಗ ಇದು ಅಂತ ಹೇಳ್ಬಾರ್ದು. ಅದು ಮುಗ್ದಾಯ್ತು ಅಷ್ಟೇ ಅದ್ರ ಕತೆ. ಇನ್ನು ಸಿಗೋದು ಹೊಸದೇ, ಅದು ಬೇರೆನೇ ಅದು ಭಾಗ. ಹಾಗಾಗಿ ಪಟ ನಿವೃತ್ತಿ ದಶಾಯಾಮೇವ ಹಿ ತತ್ರ ಪ್ರದೇಶತ್ವ ವ್ಯವಹಾರ. ಇದು ಬಟ್ಟೆಯ ಈ ಭಾಗ, ಬಟ್ಟೆ ಈ ಭಾಗ ಅಂತ ಯಾವಾಗ ಕರಿತೀವಿ, ಬಟ್ಟೆ ಇದ್ದಾಗ. ಬಟ್ಟೆ ಹೋಯ್ತು ಅಂತಂದ್ರೆ ಸಂಪೂರ್ಣವಾಗಿ ಆ ಭಾಗನೇ ಬೇರೆ, ಉಳಿದ ಭಾಗನೇ ಬೇರೆ. ಅದ ಖಂಡಪಟ ಅಂತ ಆಗ ತಿಳ್ಕೊಳ್ಬೇಕು. ಅದೇ ತರ ಇಲ್ಲಿ ಏನಾಯ್ತು ಅಂದ್ರೆ, ಅವಿದ್ಯೆ ಹೋಗತ್ತೆ ಪೂರ್ತಿಯಾಗಿ ಅಂದ್ರೆ ಹೋಯ್ತು ಪೂರ್ತಿಯಾಗಿ. ಅವಿದ್ಯೆ ಪೂರ್ತಿ ಹೋದ್ಮೇಲೆ ಉಳಿದ ಭಾಗ ಅಂದ್ರೆ ಅದು ಬೇರೆನೆ ಅವಿದ್ಯೆ ಅಂತ ಆಯ್ತು, ಆ ವಿದ್ಯೆ ಅಲ್ಲ. ಹಾಗಾದ್ರೆ ಹಿಂದಿನ ಅವಿದ್ಯೆಯ ಅಂಶಗಳು ಇನ್ನೂ ಉಳ್ಕೊಂಡಿದೆ, ಅದು ಹೇಳೋದ್ ತಪ್ಪು. ಆ ತರ ಹೇಳ್ಬಾರ್ದು. ಹಿಂದಿನ ಅವಿದ್ಯೆನೇ ಬೇರೆ, ಈಗ ಉಳಿದ ಅವಿದ್ಯೆನೇ ಬೇರೆ. ಹಾಗಾದ್ರೆ ಏನಾಯ್ತು, ಒಂದು ದೊಡ್ಡ ಬಟ್ಟೆಯನ್ನ ಹರಿದು ಹಾಕಿದ್ರೆ, ಪೇಜ್ಗಳನ್ನ ಹರಿದು ಹಾಕಿ ಆ ರೀತಿಯಲ್ಲಿ ಹರಿದು ಹಾಕಿದ್ರೆ ಆಗ ಎರಡು ಭಾಗ ಸಿಕ್ತು, ಎರಡು ಖಂಡಪಟ, ಒಂದು ಈ ಕಡೆ ಇನ್ನೊಂದು ಆ ಕಡೆ ಭಾಗ. ಹಾಗೆ ಅವಿದ್ಯೆ ಅಗಲವಾಗಿದೆ, ಅಗಲವಾದ ಅವಿದ್ಯೆಯನ್ನ ಸೀಳಿ ಹಾಕಿದ್ರೆ ಆಗ ಖಂಡ ಅವಿದ್ಯೆ ಅಂತ ಎರಡು ಪಾರ್ಟ್ ಸಿಗತ್ತೆ. ಹಾಗಾದ್ರೆ ಖಂಡ ಅವಿದ್ಯೆ ಉಳಿಯತ್ತೆ ಅಂತ ಹೇಳೋಣ ಎಲ್ಲರೇ ಜೀವನ್ ಮುಕ್ತರಲ್ಲಿ. ನಮ್ಗೆ ಸಂತೋಷ ಆಯ್ತು. ಯಾರ ಅದ್ವೈತಿಗಳು ಹೇಳ್ತಾರೆ, ನಮಗ್ ನೀವೇ ಹೇಳ್ಕೊಟ್ರಿ. ಈಗ ದೊಡ್ಡ ಪಟ ಇದ್ದದನ್ನ ಹೇಗೆ ಎರಡು ವಿಭಾಗ ಮಾಡ್ತೀರೋ ಹಾಗೆ ಅವಿದ್ಯೆ ದೊಡ್ಡದಿದೆ, ಅದನ್ನ ಎರಡು ಪಾರ್ಟ್ ಮಾಡ್ಬಿಟ್ರೆ ಖಂಡಾವಿದ್ಯೆ ಅಂತ ಆಯ್ತು. ಜೀವನ್ ಮುಕ್ತರಲ್ಲಿ ಖಂಡಾವಿದ್ಯೆ ಉಂಟು. ಅದ್ವೈತ ಸಾಕ್ಷಾತ್ಕಾರ ಆದ ಕೂಡಲೇ ಇಡೀ ಅವಿದ್ಯೆ ಹೋಗ್ಲಿಲ್ಲ, ಅವಿದ್ಯೆ ಸೀಳಿದಾಗ ಎರಡು ಭಾಗ ಆಯ್ತು. ಒಂದ್ ಭಾಗ ಸುಟ್ಟು ಹೋಯ್ತು, ಇನ್ನೊಂದ್ ಭಾಗ ಉಳ್ಕೊಳ್ತು. ಜೀವನ್ ಮುಕ್ತರು ಇರ್ಬೋದಲ್ಲ ಸಂಸಾರದಲ್ಲಿ, ಯಾಕೆ ಇರಬಾರ್ದು ಅಂತ ಅವರು ಆಕ್ಷೇಪ ಮಾಡ್ತಾರೆ. ಆಗ ನಚ ಅತ್ರಾಪಿ ಖಂಡ ಅವಿದ್ಯಾ ಸ್ಥಾನಮಿತಿ ವಾಚ್ಯಂ. ಯಾಕೆ, ಆತ್ಯಂತಿಕ ನಿವೃತ್ತವು ಕಾರಣಾಭಾವೇನ ದ್ವೈತ ದರ್ಶನಾನುಪರಮ ಪ್ರಸಂಗಾದಿತಿ ಉಕ್ತ ದೋಷ ಪ್ರಸಂಗಾತ್. ಆಗ ನಾವು ಹಿಂದೆ ಹೇಳಿದ ದೋಷ ನಿಮ್ಗೆ ಅಂಟ್ಕೊಳತ್ತೆ ಅಂತ ನಾವ್ ಹೇಳೋದವ್ರಿಗೆ. ಯಾಕೆ, ಈಗ ಖಂಡ ಅವಿದ್ಯೆ ಉಳಿತಲ್ಲ, ಅದು ಯಾವ್ದ್ರಿಂದ ಹೋಗತ್ತೆ ಹೇಳಿ. ಈಗ ಅದು ಅದ್ವೈತ ಸಾಕ್ಷಾತ್ಕಾರ ಆದಾಗ ಹೋಗುತ್ತೆ. ಅದ್ ಹೆಂಗ್ ಸಾಧ್ಯ? ಹಿಂದೆ ಅದ್ವೈತ ಸಾಕ್ಷಾತ್ಕಾರ ಆದ್ರೂ ಅವಿದ್ಯೆ ಪೂರ್ತಿ ಹೋಗ್ಲಿಲ್ವಂತೆ, ಸ್ವಲ್ಪ ಸ್ವಲ್ಪ ಹೋಯ್ತು. ಈ ಮಿಕ್ಕಿದ ವಿದ್ಯೆ ಯಾವ್ದ್ರಿಂದ ಹೋಗುತ್ತೆ? ಅವಿದ್ಯೆ ಸಾಕ್ಷಿ. ಸರಿ, ಅಲ್ಲಿ ಹೋಗ್ಲಿ, ಅಲ್ಲೂ ಸ್ವಲ್ಪ ಅರ್ಧ ಭಾಗ ಆಗ್ಲಿ, ಕೊನೆಗೂ ಅವಿದ್ಯೆ ಅರ್ಧ ಭಾಗ ಆಗಿ ಖಂಡ ಅವಿದ್ಯೆ ಅಂತಾನೆ ಇರುತ್ತೆ.
ಕೊನೆಗೆ ಅದು ಫುಲ್ ಹೋಯ್ತು ಅಂತಾನೆ ಇಲ್ಲ ನಿಮ್ಗೆ ಅವಿದ್ಯೆ. ಆಯ್ತು ಬೇಡ ಪೂರ್ತಿ ಅವಿದ್ಯೆನೆ ಹೋಗಲ್ಲ ಅಂದ್ರೆ ಜೀವನ್ ಮುಕ್ತರು ಯಾವತ್ತೂ ಮೋಕ್ಷಕ್ಕೆ ಹೋಗ್ಬಾರ್ದು, ಅವ್ರು ಜೀವನ್ ಮುಕ್ತರಾಗಿ ಹಾಗೇ ಇರ್ಬೇಕು ಈ ಸಂಸಾರದಲ್ಲಿ ಅಷ್ಟೇ ನಿಮ್ ಪ್ರಕಾರ. ಆದ್ರಿಂದ ನೀವು ಹೇಳಿದಂತೆ ಅವಿದ್ಯೆ ಪೂರ್ತಿ ಹೋಗ್ಬೇಕು ಅದು ಸ್ವಲ್ಪ ಉಳಿತು ಅಂದ್ರೆ ಸಮಸ್ಯೆ, ಆಗ ನಮ್ಮ ಪಕ್ಷಕ್ಕೆ ನೀವು ಬರ್ಬೇಕಾಗತ್ತೆ ಅಂತ ಇಷ್ಟು ಆಕ್ಷೇಪ. ಇದ್ರ ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಈಗ ಅವಿದ್ಯೆ ಹೋದ್ರೂ ಅವಿದ್ಯೆಯ ಸಂಸ್ಕಾರ ಹೇಗೆ ಉಳಿಯತ್ತೆ ಅನ್ಲಿಕ್ಕೆ ಒಂದು ಉದಾಹರಣೆ. ಈಗ ಫ್ಯಾನ್ ತಿರುಗ್ತಾ ಇರತ್ತೆ, ಲೌಕಿಕ ಉದಾಹರಣೆ. ಫ್ಯಾನ್ ತಿರುಗ್ತಾ ಇದ್ದಾಗ ನಾವು ಸ್ವಿಚ್ ಆಫ್ ಮಾಡ್ತೀವಿ. ಮಾಡಿದಾಗ ಏನಾಯ್ತು, ಮಾಡಿದಾಗ ವಸ್ತುತಃ ಆ ಫ್ಯಾನ್ ಮುಂಚೆ ಏನು ದೀರ್ಘವಾಗಿ ತಿರುಗ್ತಾ ಇತ್ತು ವೇಗವಾಗಿ ಅದು ತಿರುಗಲ್ಲ. ಆರಿಸ್ದಾಗ ಏನಾಯ್ತು, ನಿಧಾನಕ್ಕೆ ತಿರುಗ್ತಾ ಇರುತ್ತೆ. ಇದು ಯಾಕೆ? ಅದ್ರ ಸಂಸ್ಕಾರ. ಈಗ ಆನ್ ಇಲ್ವಲ್ಲ ಸ್ವಿಚ್, ಆನ್ ಇಲ್ದೇ ಇದ್ರು ಅದರ ಸಂಸ್ಕಾರ ಇತ್ತು, ಹಾಗಾಗಿ ಇದು ನಿಧಾನಕ್ಕೆ ತಿರುಗ್ತದೆ, ಆಮೇಲೆ ನಿಲ್ಲತ್ತೆ. ಮೊದಲಿದ್ದ ವೇಗ ಅದರಲ್ಲಿ ಇರಲ್ಲ, ನಿಧಾನಕ್ಕೆ ಆ ಸಂಸ್ಕಾರ ಇತ್ತಲ್ಲ, ತಿರುಗಿ ಸಂಸ್ಕಾರ ಹಾಗೆ ಇರುತ್ತೆ ಅಷ್ಟೆ. ಇದೇ ತರ ಅವಿದ್ಯೆಯ ಬಗ್ಗೆನೂ ಹೇಳ್ತಾರೆ. ಇದಕ್ಕೆ ಇವ್ರು ಫ್ಯಾನ್ ಬಗ್ಗೆ ಉದಾಹರಣೆ ಕೊಡ್ಲಿಲ್ಲ, ಇವ್ರು ಉದಾಹರಣೆ ಕೊಟ್ಟಿದ್ದಿಷ್ಟು ಮಂಡನ ಮಿಶ್ರ ಮತ ಅಂತ. ಮಂಡನ ಮಿಶ್ರರ ಬಗ್ಗೆ ನೀವು ಕೇಳಿರ್ತೀರಿ. ಮಂಡನ ಮಿಶ್ರರ ಸಿದ್ಧಾಂತ ಹೇಳ್ತಾರೆ ಇಲ್ಲಿ, ಒಂದು ಅವ್ರ ವಿಚಾರ ಹೇಳ್ತಾರೆ. ಏನ್ ಹೇಳ್ತಾರೆ ಮಂಡನ ಮಿಶ್ರರು? ಈಗ ಅವಿದ್ಯೆ ಪೂರ್ತಿ ಹೋಯ್ತು, ಅವಿದ್ಯೆ ಚೂರು ಉಳಿಲಿಲ್ಲ ಅಂತ ಹೇಳ್ಬೇಡಿ. ಅವಿದ್ಯೆಯ ಸಂಸ್ಕಾರ ಉಳಿಯುತ್ತೆ ಆ ಜೀವನ್ ಮುಕ್ತನಲ್ಲಿ. ಹಾಗಾಗಿ ಸಂಸಾರದಲ್ಲಿ ಅವನು ಇರ್ತಾನೆ ಅಂತ. ಅವನು ಸಂಸಾರದಲ್ಲಿ ದೇಹವನ್ನು ನೋಡ್ತಾನೆ, ಅಕ್ಕಪಕ್ಕದವ್ರು ನೋಡ್ತಾನೆ, ಭಿಕ್ಷಾಟನೆ ಮಾಡ್ತಾನೆ, ಆ ಜೀವನ್ ಮುಕ್ತ ಎಲ್ಲ ಮಾಡ್ತಾನೆ. ಹೇಗೆ? ಯಥಾ ಭ್ರಮಣಕ್ರಿಯಾಯಾಮ್ ನಿವೃತ್ತಾಯಾಮಪಿ ತತ್ ಸಂಸ್ಕಾರಾತ್ ಚಕ್ರಭ್ರಮಣಾನುವೃತ್ತಿ ಅಂತ ಮೊದಲನೇ ಉದಾಹರಣೆ ಕೊಡ್ತಾರೆ. ಈಗ ಚಕ್ರ ತಿರುಗಿಸ್ತಾರಲ್ಲ, ಚಕ್ರ ತಿರುಗಿಸೋದು ಯಾರು? ಮಡಿಕೆ ಮಾಡೋರು ಚಕ್ರ ತಿರುಗಿಸ್ತಾರೆ. ಚಕ್ರ ತಿರುಗಿಸ್ತಾ ಹೀಗೆ ಕೈಯಿಂದ ಹಿಂಗ್ ತಿರುಗಿಸ್ತಾ ಇದ್ದಾಗ ಒಂದು ಕೋದ ಸಹಕಾರ ಇಟ್ಕೊಂಡು ಅದು ತಿರುಗ್ತಾ ಇರುತ್ತೆ. ಆಮೇಲೆ ಬಿಟ್ಟು ಬಿಡ್ತಾರೆ, ತಾವೇನು ಪ್ರಯತ್ನ ಪಡಲ್ಲ, ಅದು ತನ್ಪಾಡಕ್ ತಾನು ತಿರುಗ್ತಾ ಇರುತ್ತೆ. ಯಾಕೆ? ಭ್ರಮಣ ಸಂಸ್ಕಾರ, ತಿರುಗಿದ ಸಂಸ್ಕಾರ, ಫ್ಯಾನ್ ತರ. ಹಾಗಾದ್ರೆ ಹೇಗೆ ಆ ಚಕ್ರ ಭ್ರಮಣ ಪ್ರಯತ್ನ ಪಟ್ಟಾಗ ತಿರುಗ್ತಾ ಇತ್ತು, ಆಮೇಲೆ ಬಿಟ್ಟಾಗಲೂ ಅದರ ಸಂಸ್ಕಾರದಿಂದ ಹಾಗೆ ನಿಧಾನಕ್ಕೆ ತಿರುಗಿ ಕೊನೆಗೆ ನಿಂತು ಹೋಗುತ್ತೆ. ಹಾಗೆ ಅವಿದ್ಯೆ ಈ ಚಕ್ರ ಭ್ರಮಣದ ತರ, ಈ ಫ್ಯಾನ್ ತರ, ಅದು ತುಂಬಾ ಜಾಸ್ತಿ ಇರುತ್ತೆ ಅವಿದ್ಯೆ. ಅದ್ರ ನಾಶ ಆದಾಗ ಏನಾಗುತ್ತೆ, ಅದರ ಸಂಸ್ಕಾರ ಹಾಗೆ ಚೂರು ಉಳ್ಕೊಂಡು ಇರುತ್ತೆ ಎಲ್ಲೇ ಜೀವನ್ ಮುಕ್ತನಲ್ಲಿ. ಒಂದ್ ದಿವ್ಸ ಹೋಗುತ್ತೆ ಪೂರ್ತಿ, ಅದನ್ನ ಒಪ್ಪೋಣ, ಅದು ಒಂದ್ ದಿವ್ಸ ಹೋಗುತ್ತೆ. ಆದ್ರೆ ಅಲ್ಲಿವರೆಗೂ ಇರತ್ತಲ್ಲ, ಎಲ್ಲಿವರೆಗೂ ಇರತ್ತೋ ಅವಿದ್ಯೆಯ ಆ ಸಂಸ್ಕಾರ, ಅಲ್ಲಿವರೆಗೂ ಒಬ್ಬ ಜೀವನ್ ಮುಕ್ತ ಇರ್ತಾನೆ, ಮೋಕ್ಷಕ್ಕಿನ್ನೂ ಹೋಗಿರಲ್ಲ ಅಂತ ಇದು ಒಂದು ಉದಾಹರಣೆ. ಇನ್ನೊಂದು, ಯಥಾವ ನಿವೃತ್ತ ಸರ್ಪಭ್ರಮಸ್ಯಾಪಿ ತತ್ ಸಂಸ್ಕಾರಾತ್ ಭಯಕಂಪಾದಿ ಅನುವೃತ್ತಿ ತಥಾ ಅವಿದ್ಯಾಯಾಮ್ ನಿವೃತ್ತಾಯಾಮಪಿ ತತ್ ಸಂಸ್ಕಾರಾತ್ ಶರೀರಾದಿ ಅನಿವೃತ್ತಿರಿ ಯುಕ್ತ ಇತ್ಯರ್ಥ. ಹಾಗೆ ಈಗ ಹಗ್ಗವ ನೋಡಿ ಹಾವು ಅಂತ ತಿಳಿದುಕೊಂಡ, ಆಮೇಲೆ ಹತ್ರಕ್ಕೆ ಹೋದ, ಹಗ್ಗ ಅದು ಹಾವಲ್ಲ ಅಂತ ಗೊತ್ತಾಯ್ತು. ಆದ್ರೆ ಅದರ ಸಂಸ್ಕಾರ ಇನ್ನೂ ಇತ್ತು, ಅದು ನೆನಪಿಸ್ಕೊಂಡು ಇವನು ಇನ್ನೂ ಭಯ ನಡುಗ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು? ಭ್ರಮೆ ಹೋಗಿದೆ. ಭ್ರಮೆ ಹೋಗಿದ್ರು, ಅಜ್ಞಾನ ಹೋಗಿದ್ರು, ಅಜ್ಞಾನದ ಸಂಸ್ಕಾರ ಉಳ್ಕೊಳ್ಳುತ್ತೆ. ಇದಕ್ಕೆ ಸ್ಪಷ್ಟ ಅನುಭವ ಇದೆ ನಮ್ಗೆ. ಎಲ್ಲೋ ಒಂದು ಹೆದರ್ಕೊಂಡ್ಬಿಟ್ಟಿರತ್ತೆ ಮಗು, ಅದು ಗೊತ್ತಾಯ್ತು ಅದಲ್ಲ ಅಂತ, ಆದ್ರೂ ಮತ್ತೆ ಹೆದರಿಕೆ ಇರುತ್ತೆ. ದೊಡ್ಡವ್ರಿಗೂ ಹಾಗೆ ಆಗಿರುತ್ತೆ ಅನುಭವ. ಹಾಗಾದ್ರೆ ಭ್ರಮೆ ಹೋದ್ರು, ಅವಿದ್ಯೆಯ ಅಜ್ಞಾನದ ಕಾರ್ಯ ಭ್ರಮೆ ಹೋದ್ರು, ಆ ಭ್ರಮೆಯ ಸಂಸ್ಕಾರ ಹೇಗೆ ಉಳ್ಕೊಳುತ್ತೋ, ಆದ್ರಿಂದಲೇ ಭಯ ಮತ್ತೆ ನಡುಕ ಎಲ್ಲ ಉಂಟಾಗುತ್ತೋ, ಅದೇ ತರಹ ಅವಿದ್ಯೆ ಹೋದ್ರು, ಅವಿದ್ಯೆಯ ಸಂಸ್ಕಾರ ಉಳಿದೋದ್ರಿಂದ ಇನ್ನೂ ಶರೀರ ಇದೆ ನನಗೆ, ನಾನ್ ಭಿಕ್ಷಾಟನೆ ಮಾಡ್ಬೇಕು ಅಂತ ಜೀವನ್ ಮುಕ್ತರು ಓಡಾಡ್ಕೊಂಡಿರ್ತಾರೆ ಅಂತ ಯಾಕೆ ಹೇಳ್ಬಾರ್ದು ಅಂತ ಇದು ಮಂಡನ ಮಿಶ್ರರ ಮತ ಏನಿದೆ ಅದನ್ನು ತಗೊಂಡು ಇಲ್ಲಿ ಹೇಳ್ತಾ ಇರೋ ಮಾತು. ಅದನ್ನೇ ದಗ್ಧಪಟ ನ್ಯಾಯೇನ ಅಂತ, ಸುಟ್ಟು ಬಟ್ಟೆ ತರ ಅಂತ ಹೇಳ್ತಾರೆ. ಅವಿದ್ಯಾ ಸುಟ್ಟು ಬಟ್ಟೆ ತರ ಸ್ವಲ್ಪ ಹೊತ್ತಿರತ್ತೆ, ಸುಟ್ಟು ಬಟ್ಟೆ ತಕ್ಷಣ ಎಲ್ಲ ಹೋಗ್ಬಿಡಲ್ವಲ್ಲ, ಒಂದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಪೂರ್ತಿ ಅವಶೇಷ ಅದ್ರ ಸಿಗಲ್ಲ, ಹೋಗುತ್ತೆ. ಗಾಳಿ ಬಂದ್ರೆ ಅಥವಾ ಪೂರ್ತಿ ಅದು ಪೂರ್ಣ ಸುಟ್ಟು ಹೋಯ್ತು ಅಂತ ಆದ್ರೆ, ಅರ್ಧಂಬರ್ಧ ಸುಟ್ಟು ಬಟ್ಟೆ ಸ್ವಲ್ಪ ಭಾಗಗಳು ಉಳಿಯತ್ತೆ, ಆದ್ರೆ ಅದು ಸರಿ ಇಲ್ಲ ಅಂತ ಈಗ ತಾನೇ ಯಾದುಪತ್ಯದಲ್ಲಿ ಖಂಡನೆ ಮಾಡಿದ್ರು. ಈ ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ಇದಾಗಿ ಈ ಮಂಡನ ಮತದ ವಿವರಣೆ ಮಾಡ್ತಾ ಹಾಗೆ ಮುಂದಕ್ಕೆ ಬಂದು, ಸಾಕ್ಷಾತ್ಕೃತ ಅದ್ವೈತಾನ ಉತ್ತರ ಕ್ಷಣೇ ಇವ ಅನ್ಯದಾಪಿ ಅವಿದ್ಯಾ ಸಂಸ್ಕಾರ ವಶೇನ ದ್ವೈತಾನುವೃತ್ತಿ ಸಂಭವಾತ್. ಹಾಗಾದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ನಿಮ್ಮ ಸಿದ್ಧಾಂತದಲ್ಲಿ ಅದ್ವೈತ ಸಾಕ್ಷಾತ್ಕಾರ ಯಾರ್ಯಾರಿಗಾಗಿದೆ?
ಅವರಿಗೆ ಉತ್ತರ ಕ್ಷಣದಲ್ಲಿ ಜೀವನ್ ಮುಕ್ತಿ ಸಮ್ಯಕ್ ಜ್ಞಾನ ಇರುತ್ತಾ? ಸಮ್ಯಕ್ ಜ್ಞಾನ ಇರಬೇಕು ಅಂತಿಲ್ಲ, ಒಳ್ಳೆ ಜ್ಞಾನ ಇರಬೇಕು ಅಂತ. ಯಾಕೆ ದ್ವೈತ ಜ್ಞಾನ ಇರ್ಬೋದಲ್ಲ, ಸಂಸ್ಕಾರ ಇರುತ್ತಲ್ಲ. ಈಗ ಅವಿದ್ಯಾ ಸಂಸ್ಕಾರ ಇದೆ ನೀವೇ ಒಪ್ಪಿದ್ದೀರಿ, ದ್ವೈತ ಜ್ಞಾನ ಇರುತ್ತೆ, ಹೌದು ನಮಗೂ ಅದಿಷ್ಟ, ದ್ವೈತ ಜ್ಞಾನನೇ ಇರುತ್ತೆ ಅಂತ ನಾವು ಹೇಳಿಕ್ ಬಂದಿತ್ತು. ಮತ್ ಜೀವನ್ ಮುಕ್ತಿ ಅಂತ ಯಾಕೆ ಕರಿತೀರ ಅವ್ರನ್ನ? ಜೀವನ್ ಮುಕ್ತಿ ಆಯ್ತು, ಅದು ಇರೋ ಅವಿದ್ಯೆ ಎಷ್ಟೋ ಹೋಯ್ತಲ್ವಾ, ಅದಕ್ಕೆ ಜೀವನ್ ಮುಕ್ತರು ಅಂತ ಕರೆಯೋದು. ಅವಿದ್ಯೆ ಇರಲ್ವಾ? ಇರತ್ತೆ, ಸ್ವಲ್ಪ ಇರತ್ತೆ, ಅದು ಸಂಸ್ಕಾರ ಇರತ್ತೆ ಅಂತ ಹೀಗೆ ಹೇಳಿದ್ರು. ಅಲ್ಲ, ಹಾಗಾದ್ರೆ ನಾವು ಒಂದ್ ಪ್ರಶ್ನೆ ಕೇಳ್ತೀವಿ, ಸಂಸ್ಕಾರ ಎಲ್ಲಿರತ್ತೆ ಹೇಳಿ? ಸಂಸ್ಕಾರಕ್ಕೆ ಆಧಾರ ಯಾವ್ದು? ಅವಿದ್ಯೆಯ ಸಂಸ್ಕಾರ ಎಲ್ಲಿರ್ಬೇಕು? ನಿರಾಶ್ರಯ, ಅದು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಹಾಗಲ್ಲ, ಅವಿದ್ಯೆಯ ಸಂಸ್ಕಾರ ಆತ್ಮನಲ್ಲಿರ್ಬಹುದಲ್ಲ, ಆತ್ಮನಲ್ಲಿ ಇರೋದಕ್ಕೆ ಏನ್ ತಪ್ಪು? ಈಗ ಅವಿದ್ಯೆ ಎಲ್ಲಿದೆ? ಆತ್ಮನಲ್ಲಿದೆ. ಅವಿದ್ಯೆಯ ಸಂಸ್ಕಾರ ಇದೆ, ಅದೇ ಆತ್ಮನಲ್ಲಿದೆ, ಯಾಕೆ ಹೇಳ್ಬಾರ್ದು? ಯಾಕಂದ್ರೆ ಸಂಸ್ಕಾರ ಅನ್ನೋದು ಜ್ಞಾನ, ಇಚ್ಛಾ, ಪ್ರಯತ್ನ ಇದೆಲ್ಲ ಆತ್ಮನ ಗುಣ. ಅದನ್ನು ಪ್ರಶ್ನೆ ಮಾಡ್ತಾರೆ. ನಾನು ಅವಿದ್ಯಾ ಸಂಸ್ಕಾರಸ್ಯಾಪಿ ಅವಿದ್ಯಾ ಆಶ್ರಯಭೂತ ಆತ್ಮ ಏವ ಆಶ್ರಯ ಸ್ಯಾತ್ ಆಗ್ಬೋದಲ್ಲ? ಸಂಸ್ಕಾರಕ್ಕೂ ಸಂಸ್ಕಾರ ತಂದು ಕೊಡೋ ಅವಿದ್ಯೆಗೂ ಒಂದೇ ಆಧಾರ ಆಗ್ಬಹುದಲ್ವಾ ಅಂದ್ರೆ, ಹೌದು, ಆತ್ಮನನ್ನ ಈ ಸಂಸ್ಕಾರಕ್ಕೆ ಆಧಾರ ಅಂತ ಹೇಳ್ಬೇಡಿ, ಅವಿದ್ಯಾ ಸಂಸ್ಕಾರ ಅಲ್ಲಿದೆ ಅಂತ. ಯಾಕೆ? ಆತ್ಮ ನಿಸ್ಸಂಗ ಅಂತ ಅವ್ರು ಒಪ್ಪಿದ್ದಾರೆ ಅದ್ವೈತ ಸಿದ್ಧಾಂತದಲ್ಲಿ. ನಿಸ್ಸಂಗೋ ಹಿ ಪುರುಷ ಅಸಂಗೋ ಹ್ಯಯಂ ಪುರುಷ. ಅವನು ಯಾವುದೇ ಸಂಪರ್ಕಕ್ಕೆ ಒಳಗಾಗಲ್ಲ. ಹಾಗೆ ಸಂಪರ್ಕಕ್ಕೆ ಒಳಗಾದ್ರೆ ಅವನಲ್ಲಿ ವಿಕಾರ ಬಂದ್ಬಿಡತ್ತೆ. ಆತ್ಮನನ್ನ ಅವಿಕಾರಿ ಅಂತ ಒಪ್ಪಿದ್ದಾರೆ ಅವರ ಸಿದ್ಧಾಂತದಲ್ಲಿ. ಅದನ್ನ ವಿಕಾರ ಬರಬಾರದು ಅಂತ ಆದ್ರೆ ಅವಿದ್ಯಾ ಸಂಸ್ಕಾರನೂ ಒಪ್ಪಬಾರದು. ಹಾಗಾದ್ರೆ ಏನಾಯ್ತು? ನೀವು ಅವಿದ್ಯೆಯನ್ನ ಪೂರ್ತಿ ಹೋಗಲ್ಲ ಅಂತ ನೀವು ಹೇಳ್ತೀರಿ. ಸರಿ, ಅವಿದ್ಯೆ ಸ್ವಲ್ಪ ಉಳಿತು ಅಂದ್ರೆ ಅದೇನು ಅಂತ ಉತ್ತರ ಕೊಡಲ್ಲ. ಇರ್ಲಿ, ಅವಿದ್ಯೆಯ ಸಂಸ್ಕಾರ ಉಳಿತು ಅಂತಾನು ಒಪ್ಕೊಳ್ಳೋಣ. ಆದ್ರೂ ಅವಿದ್ಯಾ ಸಂಸ್ಕಾರ ಇರೋ ಜಾಗ ಯಾವುದು ಅಂದ್ರೆ ಅದನ್ನು ಹೇಳಿಕ್ ಬರ್ತಾರೆ ನಿಮ್ಗೆ. ಆತ್ಮ ಅಂತ ಹೇಳಿದ್ರೆ ಅವನ ಅಸಂಗ, ಅವನ್ ಯಾಕೆ ಇಟ್ಕೊಳ್ತಾನೆ ಇಂತಹ ಸಂಸ್ಕಾರವನ್ನ? ಈ ತರ ಈ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಇದ್ದಾಗ ಜೀವನ್ ಮುಕ್ತಿ ಅವಸ್ಥೆಯನ್ನು ಹೇಗ್ ಕೊಡಿಸ್ತೀರಿ ಅಂತ ಅದ್ರ ಬಗ್ಗೆ ಸುಂದರವಾಗಿ ವಿವರಣೆ ಮಾಡಿದ್ದಾರೆ ಶೇಷವಾಕ್ಯ ಚಂದ್ರಿಕೆಯಲ್ಲಿ. ಈ ಯಾದುಪತ್ಯದಲ್ಲಿ ಬಂದ ವಿಷಯ ಅಂದ್ರೆ ಅದ್ರ ಮೇಲಿನ ಇನ್ನೊಂದು ಅಥವಾ ಅಂತ ಒಂದು ವಿಚಾರ ಹೇಳ್ತಾರೆ. ಅದು ಏನ್ ಬರುತ್ತೆ ಅನ್ನೋದ್ರ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಬಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ಹರಿಯೇ ನಮಃ. ಹರಿಯೇ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ಆಚಾರ್ಯ ಶ್ರೀಮದ್ವೇಶ. ನಮಸ್ಕಾರ ಆಚಾರ್ಯರೇ.